ವಿಜಯನಗರ ಜಿಲ್ಲಾ ಯೂತ್ ಕಾಂಗ್ರೆಸ್ ಹೊಸಪೇಟೆಯ ಒಳಾಂಗಣ ಕ್ರೀಡಾಂಗಣದಲ್ಲಿ ವಿದ್ಯಾರ್ಥಿಗಳೊಂದಿಗೆ ನೇರ ಸಂವಾದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ಸಂವಾದದಲ್ಲಿ ಹಲವು ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು. ಕಾರ್ಯಕ್ರಮದಲ್ಲಿ ಎಐಸಿಸಿ ಕಾರ್ಯದರ್ಶಿ ರವೀಂದ್ರ ದಾಸ್, ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ ಅಶೋಕ್ ಬಿನಾಯ್ಕ್ ಸೇರಿದಂತೆ ಹಲವಾರು ಮಂದಿ ಭಾಗಿಯಾಗಿದ್ದರು. ಇತ್ತೀಚೆಗೆ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ, ವಿದ್ಯಾರ್ಥಿಗಳ ಆತ್ಮಹತ್ಯೆ, ಜಂತರ್ ಮಂತರ್ನಲ್ಲಿ ನಡೆಯುತ್ತಿರುವ ಪ್ರತಿಭಟನೆ, ಯುವಜನತೆ ಮೇಲಿನ ದೌರ್ಜನ್ಯ, ವಿದ್ಯಾರ್ಥಿಗಳ ಮುಂದಿನ ಭವಿಷ್ಯಕ್ಕೆ ಸಂಬಂಧಪಟ್ಟ ಹಾಗೆ ಹಲವಾರು ವಿಚಾರದ ಬಗ್ಗೆ ಮುಕ್ತವಾಗಿ ಚರ್ಚೆ ಮಾಡಲಾಯಿತು. ಇದೇ ವೇಳೆ ವಿದ್ಯಾರ್ಥಿಗಳ ಹಿತಾಸಕ್ತಿ, ಪಾರದರ್ಶಕ ಪರೀಕ್ಷಾ ವ್ಯವಸ್ಥೆ, ನ್ಯಾಯಯುತ ಶಿಕ್ಷಣ ವ್ಯವಸ್ಥೆಗೆ ಯುವ ಕಾಂಗ್ರೆಸ್ ಭರವಸೆಯನ್ನ ಕೂಡ ನೀಡಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಶೋಕ್ ಬಿನಾಯ್ಕ್ ಹಾಗೆ ಗೌಸಾಬ್ ಮಾತನಾಡಿದ್ದಾರೆ. ನೋಡ್ಕೊಂಡು ಬರೋಣ. ಅದರಿಂದ ಎಷ್ಟೋ ವಿದ್ಯಾರ್ಥಿಗಳು ಸೂಸೈಡ್ ಮಾಡ್ಕೊಂತಿದ್ದಾರೆ. ಮೊನ್ನೆನೇ ಅಷ್ಟೇ ನಮ್ಮ ರಾಹುಲ್ ಗಾಂಧಿ ಸರ್ ಡೆಹರಾಡೂನ್ದಲ್ಲಿ ಒಂದು ಸ್ಪೀಚ್ ಮಾಡ್ಬೇಕಾದ್ರೆ ಅಲ್ಲಿ ಬಹಿರಂಗವಾಗಿ ಎಲ್ಲಾ ವಿದ್ಯಾರ್ಥಿ ಮುಂದೆ ತೋರಿಸಿದ್ರು ಯಾರ್ಯಾರು ಸೂಸೈಡ್ ಮಾಡ್ಕೊಂಡಿದ್ದಾರೆ ಅಂತ. 28 ಜನ ಸೂಸೈಡ್ ಮಾಡ್ಕೊಂಡಿದ್ರು. 28 ಜನ ವಿದ್ಯಾರ್ಥಿಗಳು ಪಾಪ ಅವ್ರು ಎಷ್ಟೆಲ್ಲ ಕಷ್ಟಪಟ್ಟು ಓದಿರ್ತಾರೆ, ಅವ್ರ ತಂದೆ ತಾಯಿ ಎಷ್ಟೆಲ್ಲ ಕಷ್ಟಪಟ್ಟು ಕನಸನ್ನ ಕಂಡಿರ್ತಾರೆ. ಅದೆಲ್ಲ 28 ಜನ ಅದೆಲ್ಲ ಮರೆತು ಪಾಪ ಸೂಸೈಡ್ ಮಾಡ್ಕೊಂಡ್ರು. ಸೊ ಆ ಒಂದು ಉದ್ದೇಶ ಇಟ್ಕೊಂಡು, ಆ ಒಂದು ಕಾರಣ ಇಟ್ಕೊಂಡು ಮುಂದೆ ನಮ್ಮ ದೇಶದಲ್ಲಿ ಯಾವುದೇ ಒಂದು ವಿದ್ಯಾರ್ಥಿಗಳಿಗೆ ಆತರ ಒಂದು ದ್ರೋಹ ಆಗ್ಬಾರ್ದಂತ ಆ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ನಮ್ಮ ರಾಹುಲ್ ಗಾಂಧಿ ಸರ್ ಅವರು ಡೆಲ್ಲಿ ರೋಡ್ ಅಲ್ಲಿ ಕುಂತು ಇವತ್ತು ಸ್ಟ್ರೈಕ್ ಮಾಡ್ತಾರೆ. ಪ್ರಶ್ನೆ ಪತ್ರಿಕೆ ಸೋರಿಕೆಗೆ ಕಾರಣ ಆಗಿರ್ತಕ್ಕಂಥ ನ್ಯಾಷನಲ್ ನ್ಯಾಟ್ ಅಂತೇಳಿ ಏನು ಅವ್ರು ಏಜೆನ್ಸಿ ಮಾಡ್ಕೊಂಡಿದ್ರೆ ಅದರ ಮುಖ್ಯಸ್ಥರು ಮೊದಲೇ ತಲೆದಂಡ ಹಾಕಬೇಕು. ಮತ್ತು ಅದ್ರ ಜೊತೆ ನಮ್ಮ ಕೇಂದ್ರ ಶಿಕ್ಷಣ ಸಚಿವರಾದಂಥ ಧರ್ಮೇಂದ್ರ ಪ್ರಧಾನ್ ಅವರು ನೈತಿಕ ಹೊಣೆಗಾರಿಕೆಯನ್ನು ಹೊತ್ಕೊಂಡು ಇವತ್ತು ಅವರು ರಾಜೀನಾಮೆಯನ್ನು ಕೊಟ್ಟು ಈ ಒಂದು ನೀಟ್ ಹಗರಣ ಮುಂದೆ ಆಗದ ರೀತಿ ಕ್ರಮ ವಹಿಸಬೇಕು. ಪ್ರಶ್ನೆ ಪತ್ರಿಕೆ ಸೋರಿಕೆಗೆ ಕಾರಣ ಆಗಿರ್ತಕ್ಕಂಥ ನ್ಯಾಷನಲ್ ನ್ಯಾಟ್ ಅಂತೇಳಿ ಏನು ಅವ್ರು ಏಜೆನ್ಸಿ ಮಾಡ್ಕೊಂಡಿದ್ರೆ ಅದರ ಮುಖ್ಯಸ್ಥರು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.